ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯಯಃ ನಿಯತಿದೃಷ್ಟಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರ ದ್ವಿಷತ್ರಾತ್ಮಕಸ್ಯ ವಿಷ್ಣೋರ್ವಸ್ತಾः ಸಮಸ್ತಾः सकलगुणनिधिः सर्वदोषव्यपेतः पूर्णानन्द अव्ययो यो गुरुरपि परमश्चिन्तयेतं महान्तं जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्मरुधाय आदिकवये मुह्यन्ति यं सूरयः तेजो वारिमृधं यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि यां यां परेषु हृदैव करोति लीलां तां तां करोत्यन तथैव रमापि देवी नैतावतः परमस्य तथा रमायाः दुषोणुरप्यन विचिन्त्य उरुः प्रभूयते बुद्धिर्बलं यशोधैर्यं निर्भयत्वम् अरोगता अजाड्यं वक्पटुत्वं च अनुस्मरणात् भवति यदनुभावादेडमूकोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचचिदत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्वैव हि यस्सवा कामधेनुर्नः कामितार्थान् प्रयच्छति सेवेतं जययोगीन्द्रं गामवाणश्चिदं सदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पूज्याय नो सत्याविघ्नकराभ्योतान् पञ्चाशत्वर्षपूजिकां सत्यप्रमोदतीर्थार्यान् नौमिन्या सदार्तां समाश्रयेद्गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे श्रीगुरुभ्यो नमः हरिः ओಂ हरिः ओಂ हरिः ओಂ ವೇದವ್ಯಾಸದೇವರು ಶ್ರೀಮದ್ಭಾಗವತ ಪ್ರಥಮ ಸ್ಕಂದದ ಮಂಗಳಾಚರಣೆಯನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠತೆಯನ್ನು ಕೂಡ ತಿಳಿಸುವಂತಹ ಗ್ರಂಥ ಶ್ರೀಮದ್ಭಾಗವತ. ಪುರಾಣಗಳ ರಾಜ ಶ್ರೀಮದ್ಭಾಗವತ. ಬೃಹತಿ ಛಂದಸ್ಸಿನಿಂದ ಕೂಡಿರುವಂತಹ ಗ್ರಂಥ ಶ್ರೀಮದ್ಭಾಗವತ. ಅಂತಹ ಮಂಗಳಾಚರಣೆಯಲ್ಲಿ ಋಷಿಗಳು ನಾರದರು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಈ ಗ್ರಂಥದ ಸಾಕ್ಷಾತ್ ಪರಮಾತ್ಮನೇ ಇಲ್ಲಿ ದೇವತೆ, ಸರ್ವತನಾಗಿರುವಂತಹ ದೇವತೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ನಾರಾಯಣನೇ ಕೃಷ್ಣ ಪರಮಾತ್ಮ, ಈ ಗ್ರಂಥದ ಪ್ರತಿಪಾದನಾದಂತಹ ದೇವತೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಗ್ರಂಥಕರ್ತರುಗಳು ವೇದವ್ಯಾಸ ದೇವರೇ, ಸಾಕ್ಷಾತ್ ವೇದವ್ಯಾಸದೇವರೇ ಪರಮಾತ್ಮ ಎಂಬುದಾಗಿ ನಿರೂಪಣೆಯನ್ನು ಮಾಡಿ ಮಂಗಳಾಚರಣೆಯಲ್ಲಿ ಶ್ರೇಷ್ಠತೆಯನ್ನು ಕೂಡ ವಿಷಯದ ಮುಖಾಂತರವಾಗಿ ತಿಳಿಸಿಕೊಟ್ಟಿದ್ದಾರೆ. ಶ್ರೀಮದ್ಭಾಗವತ ಮಂಗಳಾಚರಣೆಯನ್ನು ತಿಳಿಸುವಂತಹ ಅನೇಕ ಪರ್ವಗಳ ಮುಖಾಂತರವಾಗಿ ತಿಳಿಸಿಕೊಟ್ಟಿದ್ದಾರೆ. ಗಾಯತ್ರಿ ಮಂತ್ರದ ಅರ್ಥವನ್ನು ತಿಳಿಸಿಕೊಟ್ಟಂತಹ ಗ್ರಂಥ ಶ್ರೀಮದ್ಭಾಗವತ. ಸಮಸ್ತ ವೇದಗಳ ಸಾರವನ್ನು ತಿಳಿಸಿಕೊಟ್ಟಂತಹ ಗ್ರಂಥ ಶ್ರೀಮದ್ಭಾಗವತ. ಮಹಾಭಾರತ ಗ್ರಂಥದ ನಿರ್ಣಾಯಕವಾಗಿರುವಂತಹ ಗ್ರಂಥ ಶ್ರೀಮದ್ಭಾಗವತ. ರಾಮಾಯಣ ತಿಳಿಸಿಕೊಟ್ಟಂತಹ ಗ್ರಂಥ ಶ್ರೀಮದ್ಭಾಗವತ. ಅಂತಹ ಶ್ರೇಷ್ಠ ಗ್ರಂಥ ಶ್ರೀಮದ್ಭಾಗವತ ಎಂಬುದಾಗಿ ನಿರೂಪಣೆಯನ್ನು ಮಾಡಿ ಮಂಗಳಾಚರಣೆಯಲ್ಲಿ ಜನ್ಮ ಆದಿ ಅಸ್ಯ ಯತಃ ಎಂಬುದಾಗಿ ಮಂಗಳಾಚರಣೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಮಂಗಳಾಚರಣೆ ಏಕೆ ಮಾಡಬೇಕು? ಗ್ರಂಥ ವಿಘ್ನಗಳು ಆಗಬಾರದು ಎಂಬ ದೃಷ್ಟಿಯಿಂದ ನಿರೂಪಣೆಯನ್ನು ಮಾಡಬೇಕು. ಗ್ರಂಥದ ಮಂಗಳಾಚರಣೆಯಲ್ಲಿ ಸರ್ವೋತ್ತಮವಾಗಿರುವಂತಹ ದೇವತೆ ಎಂಬುದಾಗಿ ಹೇಳಬೇಕು. ಇಷ್ಟ ದೇವತೆ, ವರಿಷ್ಠ ದೇವತೆ, ಅಧಿಕೃತವಾದ ದೇವತೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಷ್ಟ ದೇವತೆ ಸಾಕ್ಷಾತ್ ಸರ್ವೋತ್ತಮನೇ ಆಗಿರಬೇಕು, ನಿರ್ದೋಷನೇ ಆಗಿರಬೇಕು. ವಿಶಿಷ್ಟ ದೇವತೆ ಗ್ರಂಥದ ವಿಶಿಷ್ಟತೆಯನ್ನು ತಿಳಿಸುವಂತಹ ಪ್ರತಿಪಾದನಾದಂತಹ ದೇವತೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಅಧಿಕೃತವಾದಂತಹ ಎಲ್ಲ ಅಭಿಷ್ಟಗಳನ್ನು ಪೂರೈಸುವಂತಹ ಗ್ರಂಥ ಸಾಕ್ಷಾತ್ ಪರಮಾತ್ಮನೇ ಆಗಿರಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಭಿಷ್ಟ ಆದಂತಹ ದೇವತೆ ಸಾಕ್ಷಾತ್ ಪರಮಾತ್ಮನೇ, ಕೃಷ್ಣ ಪರಮಾತ್ಮ. ಅಂತಹ ವಿಶಿಷ್ಟ ದೇವತೆ, ಇಷ್ಟ ದೇವತೆ ನಾರಾಯಣ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಂತಹ ಮಂಗಳಾಚರಣೆಯಲ್ಲಿ ಅನೇಕ ವಿಚಾರಗಳಿವೆ, ಅನಂತ ವಿಚಾರಗಳಿವೆ. ಆದರೆ ನಮ್ಮ ಯೋಗ್ಯತೆ ಇಲ್ಲ, ತಿಳುವಳಿಕೆ ಇಲ್ಲ. ಆದರೆ 2 ಅಕ್ಷರವನ್ನು ಒಪ್ಪಿಸಿದ್ದೇನೆ. ಇನ್ನು ಮುಂದಿನ ಶ್ಲೋಕದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಶ್ರೇಷ್ಠವಾಗಿರುವಂಥ ಶ್ಲೋಕ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಸ್ತು
ಶುಭಂ ತಪತ್ರೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಮಾಪರೇರೀಶ್ವರಃ ಸದ್ಯೋ ವೃದ್ಧವೃತ್ತಿ ಶುಶ್ರೂಭಿಕ್ಷಣಾತ್ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠವಾಗಿರುವಂತಹ ಈ ಎರಡನೇ ಶ್ಲೋಕದಲ್ಲಿ ಅರ್ಥವನ್ನು ತಿಳಿಸಿಕೊಡ್ತಾರೆ. ಏನಿದೆ ಇದರ ಅಭಿಪ್ರಾಯ ಎನ್ನುವುದನ್ನು ಕೂಡ ನಾವು ತಿಳಿಯಬಹುದು. ಸಜ್ಜನರ ಲಕ್ಷಣ ಏನು ಎಂಬುದಾಗಿ ತಿಳಿಸಿಕೊಡ್ತಾರೆ. ಜೊತೆಗೆ ಭಗವಂತನನ್ನು ಹೊಂದುವುದು ನಿವೃತ್ತ ಧರ್ಮ ಬೇಕೇ ಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಭಗವಂತನನ್ನು ಹೊಂದಲು ಅಂದರೆ ಸಾಕ್ಷಾತ್ ಪರಮಾತ್ಮ ಮೋಕ್ಷವನ್ನು ಕರೆದುಕೊಂಡು ಹೋಗ್ತಾನೆ. ಸಜ್ಜನರ ಲಕ್ಷಣ ಏನು ಎನ್ನುವುದನ್ನು ಕೂಡ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತ ಧರ್ಮ ಧರ್ಮ ಎಂಬುದಾಗಿ ಮೊದಲಿಗೆ ಶಬ್ದವನ್ನು ಬಳಸಿದ್ದಾರೆ. ಧರ್ಮ ಎನ್ನುವ ಶಬ್ದಕ್ಕೆ ಧಾರಣಾತಿಥಿ ಧರ್ಮ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಧರ್ಮ ಎನ್ನುವ ಶಬ್ದಕ್ಕೆ ಪುಣ್ಯ ಪುಣ್ಯ ಎಂಬುದಾಗಿ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಗ್ರಂಥ. ಕೈತವಃ ಅಂತಂದರೆ ಕಿತಿವರ ಸಂಬಂಧಿಯಾದಂತಹ ಕಿತವರು ಎಂಬುದಾಗಿ ಸಕಾಮ ಧರ್ಮವನ್ನು ಮಾಡುವಂತಹ ವ್ಯಕ್ತಿಗಳು ಅಂಥವರಿಗೆ ಕಿತಿವ ಕೈತವಃ ಎಂಬುದಾಗಿ ಶಬ್ದವನ್ನು ಬಳಸಿದ್ದಾರೆ. ಕಿತಿವರು ಅಂತಿದ್ದಾಗಿ ವೇದಗಳನ್ನು ಒಪ್ಪಲಾರದೇ ಇರುವಂತಹ ವ್ಯಕ್ತಿಗಳು, ಅಂತಹ ವ್ಯಕ್ತಿಗಳು. ಸ್ವರ್ಗಾದಿ ಲೋಕಗಳು ಮಾತ್ರ ಬೇಕು, ನಮಗೆ ಓದೋದು ಯಾವ ಬೇಡ, ಉಳಿದ ಪರಮಾತ್ಮನ ನಾವು ಕುರಿತು ನಾವೇನು ತಪಸ್ ಮಾಡೋದು ಅವಶ್ಯಕತೆ ಇಲ್ಲ ಎನ್ನುವಂತಹ ನಾನೇ ಸ್ವತಂತ್ರ ಎನ್ನುವಂತಹ ಈ ಶಬ್ದವನ್ನು ಬಳಸ್ತಾರೆ. ಅಂತಹ ಕಿತಿವರು ಕಿತಿವರು ಅಂತ ಈ ರೀತಿಯಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಧರ್ಮ ಅನ್ನೋ ಶಬ್ದದಿಂದಾಗಿ ತಿಳಿಸಿಕೊಟ್ಟಂತೆ ಆಯಿತು. ಪರಮಃ ಎಂಬುದ ಶಬ್ದವನ್ನು ಬಳಸಿದ್ದಾರೆ. ಶ್ರೇಷ್ಠವಾಗಿರುವಂತಹ ಈ ನಿವೃತ್ತ ಧರ್ಮ ಮುಖಾಂತರವಾಗಿ ನಿರ್ಮತ್ಸರಾಣಾಂ ಸತಾಂ ಅಂತ ಸತಾಂ ನಿರ್ಮತ್ಸರಾಣಾಂ ಎಂಬ ಶಬ್ದವನ್ನು ನಾವು ತಿಳಿಯಬಹುದು. ಏನು ಅಂತಂದರೆ ಸತಾಂ ಸಜ್ಜನರು, ನಿರ್ಮತ್ಸರಣ ಮಾತ್ಸರ್ಯ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಸಾತ್ವಿಕರು, ರಾಜಸರು, ತಾಮಸರು. ಸಾತ್ವಿಕರಿಗೆ ಮೋಕ್ಷವನ್ನು ಕೊಡ್ತಾನೆ, ಇನ್ನು ರಾಜಸರಿಗೆ ನಿತ್ಯ ಸಂಸಾರದಲ್ಲಿ ಹಾಕಿರ್ತಾನೆ, ತಮೋಯೋಗ್ಯರಿಗೆ ಅನಂತಮಸಿಗೆ ಕಳಿಸ್ತಾನೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಂತಹ ಶ್ರೀಮದ್ ಭಾಗವತ ಗ್ರಂಥ ಮೋಕ್ಷ ಕೊಡುವಂತಹ ಗ್ರಂಥ. ಮೋಕ್ಷವನ್ನು ಅಪೇಕ್ಷಿಸುವಂತಹ ವ್ಯಕ್ತಿಗಳು ಸಜ್ಜನರೇ ಆಗಿರಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಸಜ್ಜನರ ಲಕ್ಷಣ ಏನು ಎನ್ನುವುದನ್ನು ಕೂಡ ತಿಳಿಸಿಕೊಟ್ಟು ಮುಂದೆ ಈ ಶ್ಲೋಕದಲ್ಲಿ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ, ಶ್ರೀಮದ್ ಭಾಗವತ ಗ್ರಂಥ ಇದು ಮೋಕ್ಷವನ್ನು ಕೊಡುವಂತಹ ಗ್ರಂಥ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಂತಹ ಶ್ರೀಮದ್ ಭಾಗವತ, ಶ್ರೀ ಅನ್ನೋ ಶಬ್ದವೇ ನಮಗೆ ತಿಳಿಸ್ಕೊಳ್ತದೆ. ಶ್ರೀ ಅನ್ನೋದು ಮಂಗಳಕರವ ಅಂತ ಈ ರೀತಿಯಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಪರಮಾತ್ಮನಿಗೆ ಮತ್ತು ಲಕ್ಷ್ಮೀದೇವಿಗೆ ಶ್ರೀ ಶ್ರೀ ಎಂಬುದಾಗಿ ನಿರೂಪಣೆಯನ್ನು ಮಾಡುತ್ತಾರೆ. ಅಂತಹ ಶ್ರೀಮದ್ ಭಾಗವತ, ಭಾಗವನ್ನು ತ, ಯಾವ ಭಾಗ? ಪುಣ್ಯದ ಭಾಗವನ್ನು ತ ಎಂಬುದಾಗಿ ಹೇಳಬಹುದು. ತಪಸ್ಸಿನ ಮುಖಾಂತರವಾಗಿ ಶ್ರವಣವನ್ನು ಯಾರು ಮಾಡ್ತಾರೋ ಧರ್ಮದ ಮುಖಾಂತರವಾಗಿ ಪುಣ್ಯವನ್ನು ಗಳಿಸಬಹುದು ಎಂಬುದಾಗಿ ವೇದವ್ಯಾಸ ದೇವರು ಹೇಳ್ತಾರೆ. ಅಂತಹ ಶ್ರೀಮದ್ ಭಾಗವತ ಮಹಾಮುನಿಗಳು ಅಂತಂದರೆ ವೇದವ್ಯಾಸ ದೇವರು ಮಹಾಮುನಿಗಳು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶ್ರೀಮದ್ ಭಾಗವತ ಗ್ರಂಥ, ಈ ಗ್ರಂಥದ ಕರ್ತೃಗಳು ವೇದವ್ಯಾಸ ದೇವರು ಎಂಬುದಾಗಿ ನಿರೂಪಣೆಯನ್ನು ಮಾಡಿ, ಪರೈಹಿ ಅಂದರೆ ಬೇರೆಯವರು ಮಾಡಿದ್ದ ಗ್ರಂಥ ಅಲ್ಲ ಇದು, ಸಾಕ್ಷಾತ್ ಪರಮಾತ್ಮನೇ 18,000 ಶ್ಲೋಕಾತ್ಮಕವಾಗಿರುವಂತಹ ಈ ಗ್ರಂಥ ರಚನೆಯನ್ನು ಮಾಡಿದ್ದಾನೆ. ಪುರಾಣಗಳ ರಾಜ ಎಂಬುದಾಗಿ ಹೇಳ್ತಾರೆ. ಈ ಗ್ರಂಥಕ್ಕೆ ಜಯ ಜಯ ಎಂಬ ಅರ್ಥವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಮಂಗಳಾಚರಣೆಯಲ್ಲೇ ನಾವು ನೋಡಬಹುದು, ಜನ್ಮಾದ್ಯಸ್ಯತಃ ಎಂಬುದಾಗಿ ಪ್ರಾರಂಭವಾಗ್ತದೆ. ಜ ಅಕ್ಷರ ನಾವು ಮೊದಲನೇ ಅಕ್ಷರವನ್ನು ತಿಳಿದುಕೊಂಡು ಕೊನೆಯ ಅಕ್ಷರ, ಕೊನೆಯ ಸ್ಕಂದದಲ್ಲಿ ಬರುವಂತಹ ಕೊನೆಯ ಶ್ಲೋಕ ಯ ಎಂಬುದಾಗಿ ಹೇಳ್ತಾರೆ. ಅಂತಹ ಈ ಗ್ರಂಥಕ್ಕೆ ಜಯ ಜಯ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಂತಹ ಶ್ರೇಷ್ಠತೆಯನ್ನು ಕೂಡ ತಿಳಿಸಿಕೊಟ್ಟು ಈಶ್ವರ ಅಂದರೆ ಈಶ್ವರ ಸಾಕ್ಷಾತ್ ಪರಮಾತ್ಮನೇ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಎಲ್ಲರ ಮನಸ್ಸಿನಲ್ಲೂ ಕೂಡ ಸಜ್ಜನರು ಇರ್ತಾರೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೀಮದ್ ಭಾಗವತ ಶ್ರೇಷ್ಠತೆಯನ್ನು ಕೂಡ ತಿಳಿಸಿಕೊಟ್ಟಂತಹ ಗ್ರಂಥ. ಗ್ರಂಥದ ಕರ್ತೃಗಳು ವೇದವ್ಯಾಸ ದೇವರು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠತೆಯನ್ನು ನಾವು ತಿಳಿಸುವುದಾದರೆ ಸಜ್ಜನರ ಲಕ್ಷಣ ಏನು ಎನ್ನುವುದನ್ನು ಕೂಡ ಈ ಶ್ಲೋಕದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಸಜ್ಜನರ ಲಕ್ಷಣ
ಶ್ರೇಷ್ಠತೆಯನ್ನು ಕೂಡ ತಿಳಿಸ್ಕೊಡುವಂತಹ ಗ್ರಂಥ. ಇಂಥ ಶ್ರೇಷ್ಠ ಗ್ರಂಥದಲ್ಲಿ ಸಜ್ಜನರ ಲಕ್ಷಣದ ಬಗ್ಗೆ ನಾಳೆ ದಿವಸ ತಿಳಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.